ಎಲ್ಲರಿಗೂ ನಮಸ್ಕಾರ. ನಮ್ಮ ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ಡ್ ಸೀರೀಸ್. ಇದು ಈ ಸೀರೀಸ್ನ 12ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಡ್ಯಾಕ್ಸ್ ಫಂಕ್ಷನ್ಸ್ನಲ್ಲಿ ಲೆನ್ ಅನ್ನೋ ಫಂಕ್ಷನನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನಮ್ಮ ಪವರ್ ಬಿ ಐ ವಿಂಡೋಗೆ ಹೋಗೋಣ. ಇಲ್ಲಿ ಒಂದು ಟೇಬಲ್ ಇದೆ. ನನಗೆ ಅಕಸ್ಮಾತಾಗಿ ಇಲ್ಲಿ ಪ್ರಾಡಕ್ಟ್ ಐ ಡಿ ಇದೆ. ಈ ಪ್ರಾಡಕ್ಟ್ ಐ ಡಿಯಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ನಾನು ತಿಳ್ಕೋಬೇಕು. ಆವಾಗ ನಾನೇನು ಮಾಡ್ಬೋದು ಅಂದರೆ ಲೆನ್ ಫಂಕ್ಷನನ್ನು ಯೂಸ್ ಮಾಡ್ತೀನಿ. ಅಂದರೆ ಲೆನ್ ಫಂಕ್ಷನನ್ನು ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಒಂದು ಸೆಲ್ಲಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಈ ಲೆನ್ ಫಂಕ್ಷನನ್ನು ಯೂಸ್ ಮಾಡ್ತೀವಿ. ಕಾಲಮ್ ಟೂಲ್ಸ್ ಹೋಗ್ಬಿಟ್ಟು ಇಲ್ಲಿ ನ್ಯೂ ಕಾಲಮ್ ಅಂತಿದೆ. ಈ ನ್ಯೂ ಕಾಲಮನ್ನು ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ ಐ ಡಿಯಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಇದು ತಿಳ್ಕೊಳ್ಳೋದಕ್ಕೆ ನಾವು ಲೆನ್ ಫಂಕ್ಷನನ್ನು ಯೂಸ್ ಮಾಡಬೇಕು. ಇಲ್ಲಿ ಪ್ರಾಡಕ್ಟ್ ಐ ಡಿ ಕೌಂಟ್ ಅಂತ ಕಾಲಮ್ ನೇಮ್ ಕೊಡ್ತೀನಿ. ಈಕ್ವಲ್ಸ್ ಲೆನ್ ಆಫ್ ಟೆಕ್ಸ್ಟ್ ಅಂದರೆ ಪ್ರಾಡಕ್ಟ್ ಐ ಡಿ ಕೊಡ್ತೀನಿ, ಕಾಮ ಎಂಟರ್ ಅಂತ ಕೊಟ್ಟರೆ ಈ ಪ್ರಾಡಕ್ಟ್ ಐ ಡಿ ಕಾಲಮಲ್ಲಿ ಒಂದೊಂದು ಸೆಲ್ಲಲ್ಲಿ ಅಂದರೆ ಒಂದೊಂದು ರೋ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ಇಲ್ಲಿ ನಮಗೆ ತೋರಿಸುತ್ತೆ. ಇಲ್ಲಿ 15 ಕ್ಯಾರೆಕ್ಟರ್ ಇದೆ. ಸಪೋಸ್ ನನಗೆ ಕಸ್ಟಮರ್ ನೇಮ್ಗೆ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ನೋಡ್ಕೋಬೇಕು ಅಂದರೆ ಮತ್ತೆ ನ್ಯೂ ಕಾಲಮ್ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಕಸ್ಟ್ ನೇಮ್ ಕೌಂಟ್ ಅಂತ ಕೊಟ್ಟಿರ್ತೀನಿ, ಈಕ್ವಲ್ಸ್ ಲೆನ್ ಆಫ್ ಕಸ್ಟಮರ್ ನೇಮ್. ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಟ್ಟರೆ ನಮಗೆ ಕಸ್ಟಮರ್ ನೇಮಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅದು ನಮಗೆ ಇಲ್ಲಿ ಲಿಸ್ಟ್ ಆಗುತ್ತೆ. ಇಲ್ಲಿ ಲೆನ್ ಬಂದು ನಿಮಗೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಥವಾ ಸ್ಪೇಸ್ ಏನೇ ಇರಲಿ ಅದನ್ನು ಅದು ಕೌಂಟ್ ಮಾಡುತ್ತೆ. ಸೊ ಈ ರೀತಿ ನಮಗೇನಾದರೂ ಒಂದು ಕಾಲಮಲ್ಲಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬೇಕು ಅಂದರೆ ನಾವು ಲೆನ್ ಫಂಕ್ಷನನ್ನು ಯೂಸ್ ಮಾಡ್ಬೋದು. ಸೊ ನಮ್ಮ ನೆಕ್ಸ್ಟ್ ಟಾಪಿಕಲ್ಲಿ ನಾವು ಮತ್ತೆ ಸಿಂಪಲ್ ಡ್ಯಾಕ್ಸ್ ಫಂಕ್ಷನ್ಸಲ್ಲಿ ಫೈಂಡ್ ಯಾವ ರೀತಿ ನಾವು ಯೂಸ್ ಮಾಡ್ಬೋದು ಅಂದರೆ ಫೈಂಡ್ ಫಂಕ್ಷನನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಅಕಸ್ಮಾತಾಗಿ ಡೇಟಾ ಅನಾಲಿಟಿಕ್ಸಲ್ಲಿ ಒಂದು ಒಳ್ಳೆ ಕೆರಿಯರನ್ನು ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಇಮೇಲ್ ಮಾಡಿ. ಮತ್ತು ನಮ್ಮ ವೆಬ್ಸೈಟ್ www.itsinc.in ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಅನೇಕ ಇನ್ಫಾರ್ಮೇಷನ್ ಮತ್ತು ನಾವು ಮಾಡುವಂಥ ಕೋರ್ಸ್ಗಳು ಕೂಡ ನಿಮ್ಮಲ್ಲಿ ಸಿಗುತ್ತೆ. ನೀವೇನಾದರೂ ನಮ್ಮನ್ನು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ನಮ್ಮ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಆ ಲಿಂಕನ್ನು ಬಳಸ್ಕೊಂಡು ವಿಸಿಟ್ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾ ಪೋರ್ಟಲ್ಗಳನ್ನು ಫಾಲೋ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಿಗೆಲ್ಲ ಈ ಡ್ಯಾಕ್ಸ್ ಸೀರೀಸ್ ಯೂಸ್ ಆಗುತ್ತೆ ಅವ್ರಿಗೆ ಇದನ್ನು ಶೇರ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು